ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಇವತ್ತು ಸ್ವಲ್ಪ ಚೇಂಜ್ ಆಗಿ ಗ್ರೇಟ್ ಮಾಡ್ತಾ ಇದ್ದೇನೆ. ಏನು ಇವತ್ತಿನ ವ್ಲಾಗ್ ಎಂದ್ರೆ, ನನ್ನ ಕುಕಿಂಗ್ ವ್ಲಾಗ್ ಸ್ವಲ್ಪ ನನ್ನ ಫ್ರೆಂಡ್ಸಿಗೆಲ್ಲ ಇಷ್ಟ ಆಯ್ತು. ಸೊ ಇವತ್ತು ಏನಾದ್ರೂ ನೈಟ್ ಡಿನ್ನರಿಗೆ ಏನಾದ್ರು ಕುಕ್ ಮಾಡಬೇಕು ನನಗೆ, ಅದನ್ನೇ ವ್ಲಾಗ್ ಅಲ್ಲಿ ಸಹ ತೋರಿಸುವ, ಏನಾದ್ರು ಸ್ಪೆಷಲೇ ಮಾಡುವ ಅಂತ ಅಂದ್ಕೊಂಡೆ. ಅಂದ್ರೆ ನನ್ನ ಅತ್ತೆ ಆಕ್ಚುಲಿ ಬ್ಯಾಂಗ್ಳೂರಲ್ಲೆಲ್ಲ ಊರಿಗೆ ಹೋಗಿದ್ದಾರೆ. ಸೊ ಅವರಿಲ್ಲದ ಕಾರಣ ಇವಾಗ ನಾನೇ ಕುಕ್ ಮಾಡಬೇಕು. ಸೊ ಅದಕ್ಕೆ ನಿನ್ನೆ ಸಹ ನಾನು ಅದೇ ನಾನೇ ಕುಕ್ ಮಾಡಿದ್ದು. ಸೊ ಇವತ್ತು ಸಹ ಏನಾದ್ರೂ ಕುಕ್ ಮಾಡುವ ಅಂತ ಪ್ಲಾನ್ ಮಾಡಿದ್ದೇನೆ. ಅದು ಈ ಪನ್ನೀರ್ ಫ್ರೈಡ್ ರೈಸ್. ಸೊ ಅದಕ್ಕೆ ವೆಜಿಟೇಬಲ್ಸ್ ಸ್ವಲ್ಪ ಬೇಕು. ನಾನು ಮತ್ತೆ ನನ್ನ ತಂಗಿ ವಾಕ್ ಮಾಡಿ ಹೋಗ್ತಿದ್ದೆ ಪರ್ಚೇಸ್ ಮಾಡ್ಲಿಕ್ಕೆ. ಪ್ರಜ್ವಲ್ ಸಹ ಇಲ್ಲ, ಅದರ್ವೈಸ್ ಪ್ರಜ್ವಲ್ ಜೊತೆ ಹೋಗ್ತಿದ್ದೆ. ಇವಾಗ ಹೋಗಿ ಪರ್ಚೇಸ್ ಮಾಡಿ ಬರುವ. ನೋಡಿ ಗೈಸ್, ಇವಳು ಕೊರಿಯನ್ ಫ್ಯಾನ್. ಅಂದ್ರೆ ಅವಳಿಗೆ ವಾಕ್ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಜೆಪ್ಟೋದಲ್ಲೆಲ್ಲ ತರಿಸ್ತಿದ್ದೆ. ಹಾಗೆ ಜೆಪ್ಟೋದಲ್ಲಿ ನಾನು ಪನ್ನೀರನ್ನು ಪರ್ಚೇಸ್ ಮಾಡಿದ್ದೇನೆ, ಬಟ್ ವೆಜಿಟೇಬಲ್ಸ್ ವಿ ಡೋಂಟ್ ನೋ ಹೇಗೆ ಬರ್ತದೆ ಏನು ಅಂತ. ಸೊ ಅವಳಿಗೆ ಹೇಗೂ ವಾಕ್ ಮಾಡ್ಬೇಕಿತ್ತು. ಸೊ ಹೋಗುವ, ಚಲೋ. ಪರ್ಚೇಸ್ ಎಲ್ಲ ಆಯ್ತು. ಇವಾಗ ಜಸ್ಟ್ ವಾಕ್ ಮಾಡ್ತಿದ್ದೇವೆ. ನಾನು ಎನಿಸಿದ ಪ್ಲೇಸ್ಗಿಂತನೂ ಮೊದಲೇ ನನಗೆ ಸಿಕ್ತು ವೆಜಿಟೇಬಲ್ಸ್. ಸೊ ಎಲ್ಲ ಜಸ್ಟ್ ವಾಕ್ ಮಾಡಿ ಅದೇ ಫ್ರೂಟ್ಸ್ ಅನ್ನು ಕೂಡ ಪರ್ಚೇಸ್ ಮಾಡಿ ಹೊರಡುವ. ನೋಡಿ ಗೈಸ್, ಮನೆಗೆ ರೀಚ್ ಆದ ಮೇಲೆ ನನ್ನ ತಂಗಿಗೆ ನಾನು ವೆಜಿಟೇಬಲ್ ಕಟ್ಟಿಂಗ್ ಟಾಸ್ಕ್ ಕೊಟ್ಟಿದ್ದೇನೆ. ಅವಳು ತುಂಬಾ ಚಂದ ಕಟ್ ಮಾಡ್ತಾಳೆ ಗೈಸ್. ಆಮೇಲೆ ಕಟ್ ಎಲ್ಲ ಮಾಡಿದ ಮೇಲೆ ಪ್ರೊಸೀಜರ್ ಫುಲ್ ನಾನು ಮಾಡ್ತೇನೆ. ಕಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಇವಾಗ ಅವಳು ಕಟ್ ಮಾಡೋ ಗ್ಯಾಪ್ ಅಲ್ಲಿ ನಾವು ರೈಸ್ ಬಾಯ್ಲ್ ಮಾಡುವ, ಅಂದ್ರೆ ಕುಕ್ಕರ್ ಅಲ್ಲಿ ರೈಸ್ ಇಡುವ. ಬಿಕಾಸ್ ಅದು ತಣಿಬೇಕು ಸ್ವಲ್ಪ ಫ್ರೈಡ್ ರೈಸ್, ಇಲ್ಲದೆ ಪಿಚಿ 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 ಅಂತ ಅಂಟ್ತದೆ. ಸೊ ಅದು ಮಾಡುವ ಗೈಸ್ ಕುಕ್ಕರ್ ಅಲ್ಲಿ ರೈಸ್ ಇಟ್ಟಾಯ್ತು. ಇದು ರೆಡಿ ಆಗುವಾಗ ನಾವು ಅದರ್ ಥಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡುವ. ಸೊ ಗೈಸ್, ಪನ್ನೀರ್ ಎಲ್ಲ ಫ್ರೈ ಆಗ್ತಾ ಬಂತು. ಎಲ್ಲ ಸಹ ಫ್ರೈ ಹೀಗೆ ಒಂದು ಬ್ರೌನ್ ಕಲರ್ ಬರುವ ತರ ಫ್ರೈ ಮಾಡಬೇಕು. ಇದು ಪನ್ನೀರಿಂದ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಕೂಡ ಫ್ರೈ ಆಗಿದೆ. ಅದಾಯ್ತಾ, ಇದು ಡೋಂಟ್ ಮೈಂಡ್. ಈ ಡಿಶ್ ನಾನು ಫಸ್ಟ್ ಟ್ರೈ ಮಾಡೋದು. ಅದಕ್ಕೆ ರೈಸ್ ರೆಡಿ ಆಗಿದೆ, ಸ್ವಲ್ಪ ಆರ್ಬೇಕು. ಈಗ ಫ್ರೈ ಮಾಡುವಾಗ ಸ್ವಲ್ಪ ಹುಡಿ ಹುಡಿ ಅಂದ್ರೆ ಕಾಳು ಕಾಳು ಸಿಗ್ಬೇಕು ರೈಸ್. ಸೊ ಇದು ಆರ್ಲಿಕ್ಕೆ ನಾನು ಫ್ಯಾನ್ ನಡಿಯಲೋಗಿ ಇಡ್ತೇನೆ. ಓಕೆ, ವಿಲ್ ಸ್ಟಾರ್ಟ್ ದ ಪ್ರಿಪರೇಷನ್. ಏನೆಲ್ಲ ಬೇಕು ಅಂತ ನಾನು ಹೇಳ್ತೇನೆ. ಆಲ್ರೆಡಿ ನೋಡಿದ್ದೀರಾ. ಫಸ್ಟ್ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲೀಸ್, ಆಮೇಲೆ ಆನಿಯನ್, ಇದು ಹೂಕೋಸು ಅಂತ ಹೇಳ್ತಾರೆ, ಓಕೆ, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್, ಇಷ್ಟು ವೆಜಿಟೇಬಲ್ಸ್. ಸಾರಿ, ನವಿಲುಕೋಸು, ತಂಗಿ ಕರೆಕ್ಟ್ ಮಾಡಿದ್ಲು. ಆಮೇಲೆ ಸಾಲ್ಟ್, ಸೋಯಾ ಸಾಸ್, ಪೆಪ್ಪರ್ ಪೌಡರ್ ಅಂಡ್ ಗರಂ ಮಸಾಲ, ಇಷ್ಟು ಸಾಕು. ಈಗ ಅಡಿಷನಲಿ ಚಿಲ್ಲಿ ಸಾಸ್ ಎಲ್ಲ ಹೇಳ್ತಾರೆ ಹಾಕ್ಬೋದು ಅಂತ. ಸೊ ಅದನ್ನ ಹಾಕ್ತಿಲ್ಲ ನಾನು. ಇಷ್ಟರಲ್ಲಿ ನಾನು ಫ್ರೈಡ್ ರೈಸ್ ಮಾಡ್ತೇನೆ. ಒಂದು ಮೇನ್ ಇಂಗ್ರೀಡಿಯೆಂಟ್ ಬಿಟ್ಟೋಯ್ತು, ಪನ್ನೀರ್. ಓಕೆ, ಆಕ್ಚುಲಿ ಕಬ್ಬಿಣದ ಬಾಣಲಿಯಲ್ಲಿ ಆಕ್ಚುಲಿ ಮಾಡಬೇಕು ಈಗ ಫ್ರೈಡ್ ರೈಸ್ ಅಲ್ಲ, ಹಾಗೆ. ಸೊ ಒಂಚೂರು ಆಯಿಲ್ ಹಾಕ್ತೇನೆ, ಒಂದು 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ ಮೇಲೆ ಯು ಕ್ಯಾನ್ ಯೂಸ್ ಚಾಪ್ಡ್ ಅಂತ ಹೇಳುದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಗ ಯೂಸ್ ಮಾಡ್ಬೋದು, ಅಥವಾ ಹೀಗೆ ಪೇಸ್ಟ್ ಯೂಸ್ ಮಾಡ್ಬೋದು. ಓಕೆ, ನಾನು ಪೇಸ್ಟ್ ಯೂಸ್ ಮಾಡ್ತೇನೆ. ಸೊ ಇಷ್ಟು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಿದ್ದೇನೆ. ಓಕೆ, ಅದಾದ್ಮೇಲೆ ಚಿಲ್ಲಿ ಹಾಕ್ತಿದ್ದೇನೆ. ಇದನ್ನ ಒಳ್ಳೆ ಒಂದು ಫ್ರೈ ಮಾಡಿ ದಿಸ್ ಇಸ್ ದ ಪ್ರೊಫೆಷನಲ್ ವೇ ಟು ಪ್ರಿಪೇರ್. ಆಯ್ತಾ, ಹೀಗೆ 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 ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ಚೂರು ಹೆಚ್ಚಿಡಿ ನೋಡಿ, ಇಮಿಡಿಯೇಟ್ಲಿ ಆನಿಯನ್ ಹಾಕ್ತಿದ್ದೇನೆ. ಸ್ವಲ್ಪ ಆಯಿಲ್ ಅಂತ ಹೇಳಿದ್ರೆ ಸ್ವಲ್ಪ ಹೆದರಿಕೆ, ಅದು ಸ್ವಲ್ಪ ಸಿಡಿತದಲ್ಲ. ಸೊ
ಆಯಿಲ್ ಹಾಕಿ ಸಾಟ್ ಅದಾದ್ಮೇಲೆ ಒಂದೊಂದೇ ವೆಜಿಟೇಬಲ್ಸ್ ಹಾಕಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಆಮೇಲೆ ನವಿಲು ಕೂಸು ಹೀಗೆ ಸಾರ್ಟ್ ಮಾಡ್ತಾ ಇರಿ ಪಾಸ್ ಮಾಡಿ. ವೆಜಿಟೇಬಲ್ ಜಾಸ್ತಿ ಕುಕ್ ಆಗ್ಬಾರ್ದು, ಒಂದು ಕ್ರಂಚಿ ಇರ್ಬೇಕು ಆಯ್ತಾ. ಅದಾಗ್ಬೇಕು ನಾನು ಪನ್ನೀರನ್ನು ಹಾಕ್ತೀನಿ, ಫ್ರೈಡ್ ಪನ್ನೀರ್. ಆಕ್ಚುಲಿ ಪಾತ್ರೆ ತುಂಬಾ ಚಿಕ್ಕದಾಯಿತು, ಸೊ ನಾನು ಸ್ಟೀಲಿಗೆ ಶಿಫ್ಟ್ ಆಗ್ತಾ ಇದ್ದೇನೆ ಆಫ್ಟರ್ ದಿಸ್ ಪ್ರಾಸೆಸ್. ಶಿಫ್ಟ್ ಆಯ್ತು ಪಾತ್ರೆಯಿಂದ, ಚಿಕ್ಕ ಪಾತ್ರೆಯಿಂದ ದೊಡ್ಡ ಪಾತ್ರೆ, ಬಟ್ ನನ್ನ ಹತ್ರ ಕಬ್ಬಿಣ ದೊಡ್ಡ ಪಾತ್ರೆ ಇಲ್ಲ. ಓಕೆ, ಅಂದ್ರೆ ರೈಸ್ ಸ್ವಲ್ಪ ಜಾಸ್ತಿ ಉಂಟು, ಸೊ ಇದು ಸ್ವಲ್ಪ ಮಿಕ್ಸ್ ಆದ್ಮೇಲೆ ಆಡಿಂಗ್ ರೈಸ್. ತಡ ಸೌಂಡ್ ಆಗ್ತಾ ಉಂಟು. ಓಕೆ, ನಾವು ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೇನೆ ಇದಕ್ಕೆ. ಅದಾದ್ಮೇಲೆ ಒಂದು 1.5 ಸ್ಪೂನ್ ಪೆಪ್ಪರ್ ಪೌಡರ್, ಗರಂ ಮಸಾಲ. ಇವಾಗ ಈ ಕುಕಿಂಗ್ ಬ್ಲಾಗ್ ಸ್ವಲ್ಪ ಕಾಮಿಡಿ ಬ್ಲಾಗ್ ಆಗ್ತಾ ಉಂಟಾ ಅಂತ ಡೌಟ್ ನನಗೆ. ಆಮೇಲೆ ಟೇಸ್ಟ್ ನೋಡು ನೆಕ್ಸ್ಟ್ ಸ್ಟೆಪ್ಸ್. ಆಕ್ಚುಲಿ ಗೈಸ್, ವಿಡಿಯೋದಲ್ಲಿ ಕಂಪ್ಲೀಟ್ ನನ್ನ ಎಫರ್ಟ್ ತೋರಿಸ್ಲಿಕ್ಕೆ ಆಗುದಿಲ್ಲ, ಇದು ಹೀಗೆ ಮಾಡಿ 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 ಸಾಕಾಯ್ತು. ಲಿಟ್ರಲಿ ಇಷ್ಟು ಕ್ವಾಂಟಿಟಿ ಉಂಟು. ದೇವರೇ, ಎನರ್ಜಿ ಅಷ್ಟು ಬೇಕು. ನಾನು ಜಿಮ್ಮಲ್ಲಿ ಮಾಡಿದ ವರ್ಕೌಟ್ ಅಲ್ಲಿ ಇಲ್ಲೇ ಮಾಡ್ಬೋದಿತ್ತಂತ, ಅಷ್ಟು ಎನರ್ಜಿ ಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ಬೇಕು, ಬೇಗ ಖಾರ ಸ್ವಲ್ಪ ಕಡಿಮೆ ಉಂಟು ಅನಿಸ್ತಾ ಉಂಟು. ಸೊ ಇದಿಷ್ಟ ಆದ್ಮೇಲೆ ಇದು ರೆಡಿ ಆಗಿದೆ. ಇಷ್ಟೇ ಸ್ಟೆಪ್ಸ್ ಗೈಸ್. ಇವಾಗ ರುಚಿ ಸವಿಯುವ ಟೈಮ್. ನಿನ್ನದೆ ಪುಟ್ಟ ಪುನಃ ರಿವ್ಯೂ ಕೊಡ್ತಾನೆ. ಉಪ್ಪಿನಕಾಯಿ ಅಲ್ಲ, ಅದು ನಾ ಮಾಡಿದಲ್ಲ, ನಾನು ಮಾಡಿದಂತ ತಿಂದಾಯ್ತು. ಒಳ್ಳೆ ಉಂಟಲ್ಲ. ಓಕೆ ಗೈಸ್, ನಾವಿನ್ನು ಊಟ ಮಾಡ್ತೇವೆ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ರೆಸಿಪಿಯನ್ನು ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು.